ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಜ್ಞಾನ ಕೊಟ್ಟು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿ ನನ್ನನ್ನು ಇಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ಆಶೀರ್ವಾದಗಳು ಇದಕ್ಕೆ ಸಂಬಂಧಪಟ್ಟು ಧ್ಯಾನಿಸುತ್ತಾ ಬಂದಿದ್ದೇವೆ. 2ನೇ ಅಧ್ಯಾಯ ತನಕ ನಾವು ಧ್ಯಾನಿಸಿದೆವು. ಈಗ ಇವತ್ತು ನಾವು 3ನೇ ಅಧ್ಯಾಯದಿಂದ ನೋಡೋಣ. 3ನೇ ಅಧ್ಯಾಯದ 1ರಿಂದ 13 ತನಕ ವಾಕ್ಯ ನಾವು ಇವತ್ತು ಧ್ಯಾನಿಸುವ. ಮೊದಲು ನಾವು ವಾಕ್ಯವನ್ನು ನೋಡುವ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 13. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದನ್ನು ನೀವು ಓದಿ ನೋಡಿದ್ದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಆ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನಗಳಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನಮಗೆ ಉಚಿತಾರ್ಥವಾಗಿ ಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಿಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನನಗೆ ಉಂಟಾಯಿತು. ಆದ್ದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಪ್ರೈಸ್ ದ ಲಾರ್ಡ್. ನಾವು ಈ ಎಫೆಸದವರು ಬರೆದ ಪತ್ರಿಕೆಯಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ಸಭೆಯ ಮಹಿಮೆಯ ವಿಷಯದಲ್ಲಿ ಮಾತಾಡ್ತಾ ಇದೆ. ಇಡೀ ಸಭೆಯ ಮಹಿಮೆ ಎಂಥದ್ದೆಂದು. ಈಗ ಈ ಅನೇಕ ಪತ್ರಿಕೆಗಳು, ಎಫೆಸದವರಿಗೆ, ಕೊಲೊಸದವರಿಗೆ, ಫಿಲಿಪಿಯರಿಗೆ, ಎಲ್ಲ ಪತ್ರಿಕೆಗಳು ಪೌಲನು ಸೆರೆಮನೆಯಲ್ಲಿದ್ದಾಗ ಬರೆದ ಪತ್ರಿಕೆಗಳು. ಅಲ್ಲಿ ಕೊಲೊಸಿ ಸಭೆಗೆ ಬರೆಯುವ ಪತ್ರಿಕೆಯಲ್ಲಿ ಪೌಲನು ಆ ಸಭೆಯ ತಲೆ ಅಥವಾ ಕ್ರಿಸ್ತನು ಇದರ ಮಹಿಮೆಯ ವಿಷಯದಲ್ಲಿ ಬರೀತಾ ಇದ್ದಾನೆ. ಈಗ ಇಲ್ಲಿ ನಾವು 3 ಸಂಗತಿಗಳನ್ನು ನಾವು ನೋಡಬೇಕಾಗಿದೆ. ಒಂದು, ಸಭೆಯ ಮಹಿಮೆಯ ವಿಷಯದಲ್ಲಿ ನಾವು ಮಾತಾಡುವಾಗ ಮೊದಲನೇದಾಗಿ ಅದರ ಆ ಸಭೆಯ ಕರೆಯುವಿಕೆ, ಹೇಗೆ ನಾವು ಕರೆಯಲ್ಪಟ್ಟೆವು ಕ್ರಿಸ್ತನಲ್ಲಿ, ಮತ್ತು ಸಭೆಯು ಕಟ್ಟಲ್ಪಡುವುದು ಎರಡನೇದಾಗಿ.
ಮೂರನೇದು ಸಭೆಯ ರಹಸ್ಯ. ಈ 3 ಸಂಗತಿಗಳನ್ನು ನಾವು ನೋಡ್ತೇವೆ. ಮೊದಲನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ಸಭೆ ಕಟ್ಟಲ್ಪಡುವ ವಿಷಯದಲ್ಲಿ ನೋಡ್ತೇವೆ. ಈಗ 3ನೇ ಅಧ್ಯಾಯದಲ್ಲಿ ನಾವು ರಹಸ್ಯ, ದ ಮಿಸ್ಟ್ರಿ ಅಂತ ಹೇಳ್ತೇವೆ. ಈಗ ಈ ಅಧ್ಯಾಯದಲ್ಲಿ 3 ಕಡೆ ನಮಗೆ ಆ ರಹಸ್ಯ ಎಂಬ ಪದ ಓದಲಿಕ್ಕೆ ಸಿಗ್ತದೆ. ಮೊದಲನೇದಾಗಿ ನಮಗೆ 3ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. ಗುಪ್ತವಾಗಿದ್ದ ಸಂಗತಿ ಅಂತ, ರಹಸ್ಯ ಅಂದರೆ ಗುಪ್ತವಾದ ಸಂಗತಿ 3ನೇ ವಾಕ್ಯದಲ್ಲಿ, ಮತ್ತು 4ನೇ ವಾಕ್ಯದಲ್ಲಿ, ಮತ್ತು 9ನೇ ವಾಕ್ಯದಲ್ಲಿ 3 ಕಡೆ ಈ ಸಂಗತಿಗಳನ್ನು ನಾವು ನೋಡ್ತೇವೆ. ಈಗ ರಹಸ್ಯ ಅಂದರೆ ಏನು? ಅದು ತಿಳಿಯಲ್ಪಡದೇ ಇರುವ ಸಂಗತಿಗಳಲ್ಲ. ಇಲ್ಲಿ ದೇವರ ವಾಕ್ಯದಲ್ಲಿ ರಹಸ್ಯ ಅಂದರೆ ಸಾಮಾನ್ಯ ಜ್ಞಾನದಿಂದ ಒಬ್ಬ ವ್ಯಕ್ತಿಗೆ ತಿಳಿಯದ ವಿಷಯಗಳು. ಇಲ್ಲಿ ನಾವು ಅನೇಕ ಸಂಗತಿಗಳು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ನಮಗೆ ಅನೇಕ ಈ ಸಂಗತಿಗಳು ನಮ್ಮ ಜ್ಞಾನಕ್ಕೆ ತಿಳಿಯದ ಸಂಗತಿಗಳು, ಆದ್ದರಿಂದ ಅದು ನಮಗೆ ರಹಸ್ಯವಾಗಿ ಉಳಿತೇವೆ, ಮಿಸ್ಟ್ರಿ ಅಂತ ಹೇಳ್ತೇವೆ ನಮಗೆ. ಆದರೆ ದೇವರು ಏನು ಮಾಡಿದರು? ಅನೇಕ ಹಂತವಾಗಿ ತಾನು ಅಭಿಷಿಕ್ತರ ಮೂಲಕ ಈ ರಹಸ್ಯಗಳನ್ನು ಪ್ರಕಟಪಡಿಸಿದರು. ಅದಕ್ಕೆ ನಾವು ಪ್ರಕಟಣೆ ಅಂತ ಹೇಳ್ತೇವೆ. ಪ್ರಕಟಣೆಗಳು, ಅನೇಕ ಪ್ರಕಟಣೆಗಳು ಉಂಟಾದವು, ಅನೇಕ ಪ್ರವಾದನೆಗಳು ಉಂಟಾದವು. ಪ್ರವಾದನೆಗಳಂದರೆ ಮುಂದೆ ನಡೆಯಲಿಕ್ಕಿರುವ ಸಂಗತಿಗಳನ್ನು ದೇವರು ಮೊದಲೇ ಪ್ರವಾದಿಸಿದ್ದಾರೆ. ಆದರೆ ಪ್ರಕಟಣೆಗಳಂದರೆ ಗುಪ್ತವಾಗಿದ್ದ ಅಥವಾ ರಹಸ್ಯವಾದ ಸಂಗತಿಗಳು, ಆ ಸಮಯದಲ್ಲಿ ಆ ಜನರ ತಮ್ಮ ತಿಳುವಳಿಕೆ ತಿಳಿಯದ ಒಂದು ಸಂಗತಿಯನ್ನು ನಂತರ ದೇವರು ತನ್ನ ಅಭಿಷಿಕ್ತರ ಮೂಲಕ ಅದನ್ನು ಪ್ರಕಟಪಡಿಸಿದ್ದಾರೆ. ಆದ್ದರಿಂದ ಇದು ಪ್ರಕಟಪಡಿಸಲ್ಪಟ್ಟ ಸಂಗತಿಗಳಾಗಿವೆ. ಪ್ರಕಟಣೆ ಇಲ್ಲದೆ ನಮಗೆ ತಿಳಿಯಲಿಕ್ಕೆ ಅಸಾಧ್ಯವಾಗಿದೆ. ಒಂದು ಬಹಳ ಅಗತ್ಯವಾಗಿ, ಒಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ದೇವರಾಗಿದ್ದನು, ಆತ್ಮನಾಗಿದ್ದನು, ಅಥವಾ ಜೀಸಸ್ ದೇವರನ್ನು ನಾವು ಆತ್ಮ ಸ್ವರೂಪನಂತ ಹೇಳ್ತೇವೆ. ದೇವರು ಪರಲೋಕದಲ್ಲಿದ್ದನು, ಮನುಷ್ಯ ಅವತಾರದಿತ್ತು. ಯಾವ ರೀತಿಯಾಗಿ ಮನುಷ್ಯ ಅವತಾರ ಇರ್ತಿದ್ದಾನಂತ ಇದು ನಮಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಆಗುವ ಸಂಗತಿ. ಆದರೂ ನಾವು ನೋಡ್ತೇವೆ, ಅದನ್ನು ನಂಬ್ತೇವೆ. ಎರಡನೇದಾಗಿ ಈಗ ಇನ್ನೊಂದು ದೊಡ್ಡ ಸಂಗತಿ ನಡೆಯಲಿಕ್ಕಿದೆ. ನಾವು ಎಲ್ಲರೂ ರೂಪಾಂತರಗೊಂಡು ಒಯ್ಯಲ್ಪಡೋದು ಮಧ್ಯಾಕಾಶಕ್ಕೆ, ಕ್ರಿಸ್ತನ 2ನೇ ಬರೋಣದಲ್ಲಿ. ಇದು ನಮಗೆ ಅರ್ಥ ಆಗದ ಸಂಗತಿ, ಹೇಗೆ ನಾವು ಮಾರ್ಪಾಡಾಗ್ತೇವೆ ಅಂತ. ಆದರೆ ಇದಕ್ಕೆ ಪ್ರಕಟಣೆಯಾಗಿ ನಾವು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಮೊದಲನೇದಾಗಿ ನಾವು ಒಂದು ಅದಕ್ಕೆ ಸಂಬಂಧಪಟ್ಟು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆ ವಾಕ್ಯವನ್ನು ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಾಕ್ಯ ನಾವು ನೋಡೋಣ. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು ಅಂತ ಹೇಳಿ ನೋಡಿ. ಅದನ್ನೇ ಪೌಲನು ಮತ್ತೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಮತ್ತೆ ಸವಿಸ್ತಾರವಾಗಿ ಹೇಳ್ತಾರೆ. ನಿದ್ರೆ ಹೋಗುವವರ ವಿಷಯದಲ್ಲಿ ನಾವು ದುಃಖಿಸಬಾರದು, ಸತ್ತು ಹೋದವರ ವಿಷಯದಲ್ಲಿ, ನಮ್ಮ ಕುಟುಂಬದವರು ಸತ್ತು ಹೋದಾಗ ನಾವು ದುಃಖಿಸಬಾರದು ಎಂಬ ಸಂಗತಿಗೆ ಪೌಲನು ವಿವರವಾಗಿ ಅದೇ ಸಂಗತಿಯನ್ನು ಹೇಳ್ತಾನೆ. ಅಂದರೆ ಮೊದಲು ಕ್ರಿಸ್ತನ 2ನೇ ಬರೋಣದಲ್ಲಿ ಅವರು ಮೊದಲು ಎತ್ತಲ್ಪಡ್ತಾರೆ. ಈಗ ಯಾವ ರೀತಿ ಎತ್ತಲ್ಪಡ್ತಾರೆ, ಇದೆಲ್ಲ ನಮಗೆ ರಹಸ್ಯವಾದ ಸಂಗತಿ. ನಾವು ಯಾವ ರೀತಿಯಾಗಿ ಮಾರ್ಪಡುತ್ತೇವೆ, ನಮ್ಮ ಶರೀರಗಳು ಏನಾಗ್ತವೆ, ಇದೆಲ್ಲ ತುಂಬ ರಹಸ್ಯವಾದ ಸಂಗತಿಗಳು. ಇದಕ್ಕೆ ಸಂಬಂಧಪಟ್ಟ ಪ್ರಕಟಣೆಗಳು ಉಂಟಾಗಿವೆ. ಆದ್ದರಿಂದ ಇದು ಇಲ್ಲಿ ಸಭೆಯ ವಿಷಯದಲ್ಲಿ ಪ್ರಕಟಣೆಗಳು ಉಂಟಾಗಿವೆ. ಈಗ ಏನಂತ ಪ್ರಕಟಣೆಯಲ್ಲಿ ಅದನ್ನು ನಾವು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, 6ನೇ ವಾಕ್ಯದಲ್ಲಿ ನೋಡ್ತೇವೆ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವರಾಗಿ ಯಹೂದ್ಯರಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನಗಳ ಪಾಲ್ಗಾರರು ಆಗಿದ್ದಾರೆಂಬುದೇ. ನೋಡಿ, ಈಗ ಆ ಗುಪ್ತವಾದ ರಹಸ್ಯವಾದ ಸಂಗತಿಯನ್ನು ಆದಿಯಲ್ಲಿ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಅನ್ಯರು ಮತ್ತು
ಯಹೂದ್ಯರ ಮಧ್ಯದಲ್ಲಿ ಯಾವ ಸಂಬಂಧವಿರಲಿಲ್ಲ, ಅವರು ಬೇರ್ಪಟ್ಟವರಾಗಿದ್ದರು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಇಲ್ಲಿ ಪೌಲನು ಏನು ಹೇಳ್ತಾನೆ, ಅನ್ಯರು ಮತ್ತು ಯಹೂದ್ಯರು ಒಂದೇ ಆಗಿದ್ದಾರೆ. ಹಳೆ ಒಡಂಬಡಿಕೆ ಈ ಸಂಗತಿಗಳು ಇರಲಿಲ್ಲ. ಇದು ಇಂಥ ರಹಸ್ಯ ಅಲ್ಲಿ ಬಯಲುಗೊಳ್ಳಲಿಲ್ಲ ಅಥವಾ ಪ್ರಕಟಣೆ ಹೊಂದಲಿಲ್ಲ. ಆದರೆ ಇಲ್ಲಿ ಬಂದಾಗ ಅದನ್ನು ನಾವು ನೋಡ್ತೇವೆ. ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ, ಅಲ್ಲಿ 1ನೇ ಅಧ್ಯಾಯ 26ನೇ ವಾಕ್ಯ ನಾವು ನೋಡೋಣ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯ ಜನರ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ನೋಡಿ. ಇಲ್ಲಿ ಕೊಲೊಸ್ಸೆದವರಿಗೆ ಕೂಡ ಬರೆದ ಪತ್ರಿಕೆಯಲ್ಲಿ ಕೂಡ ಅದೇ ಪೌಲನು ಹೇಳ್ತಾನೆ, ತಲಾಂತರ ಅಂದರೆ ಎಷ್ಟು ವರ್ಷಗಳಿಂದ ಈ ಮರ್ಮವು ಪ್ರಕಟವಾಗಲಿಲ್ಲ, ಈಗ ಪ್ರಕಟಿಸಲ್ಪಟ್ಟಿದೆ ಅಂತ ಹೇಳಿ ಅದು ಇಲ್ಲಿ ನಾವು ನೋಡ್ತೇವೆ. ಮತ್ತು 13ರ ತನಕ ಈ ಪ್ರಕಟಣೆಯ ಮರ್ಮ ನಾವು ನೋಡ್ತೇವೆ. ನಂತರ ಏನಾಗ್ತದೆ, 14ನೇ ವಾಕ್ಯದಿಂದ ಪೌಲನ ಪ್ರಾರ್ಥನೆ ಆಗಿದೆ. ಇದು 2ನೇ ಪ್ರಾರ್ಥನೆ ಪೌಲನು ಸಭೆಗೋಸ್ಕರ ಮಾಡುವುದಾಗಿದೆ. ಆದ್ದರಿಂದ ಮತ್ತೆ ಅವನು 4ನೇ ಅಧ್ಯಾಯದಲ್ಲಿ ನಾವು ಹೇಗೆ ಎಲ್ಲರೂ ಯೋಗ್ಯರಾಗಿ ನಡೆಯಬೇಕು ಅಂತ ಹೇಳಿ ಈ ವಿಷಯಕ್ಕೆ ಸಂಬಂಧಪಟ್ಟು ಅಲ್ಲಿ ಪೌಲನು ಮಾತಾಡ್ತಾನೆ. ಈಗ ರಹಸ್ಯವಾದ ಸಂಗತಿಗಳಂದರೆ ಏನು? ಇಲ್ಲಿ ಕೆಲವು ಸಂಗತಿಗಳಿವೆ, ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಮೊದಲನೇ ಒಂದು ರಹಸ್ಯವಾದ ವ್ಯಕ್ತಿ. ಈಗ ಯಾರು? ಪೌಲನೇ ಆ ರಹಸ್ಯವಾದ ವ್ಯಕ್ತಿಯಾಗಿದ್ದಾನೆ. ಯಾಕೆಂದರೆ ಅವನು ಈ ಅನ್ಯರಿಗೆ ಸುವಾರ್ತೆ ಸಾರಲು ಕರೆಯಲ್ಪಟ್ಟವನು. ಈಗ ನೀವು ನೋಡಿ, ಆ ಸಮಯದಲ್ಲಿ ಎಲ್ಲ ಯಹೂದ್ಯರ ಚಿಂತನೆ ಮತ್ತು ಅನ್ಯರಲ್ಲಿ ಕೂಡ ಚಿಂತನೆ ಇತ್ತಂದರೆ ಯಹೂದ್ಯರು ಮಾತ್ರ ಕರೆಯಲ್ಪಟ್ಟವರು, ಉಳಿದವರು ಎಲ್ಲ ಜನ ತಿರಸ್ಕರಿಸಲ್ಪಟ್ಟವರಂತ ಒಂದು ಚಿಂತನೆ ಇತ್ತು. ಯೇಸುವಿನ ಬಳಿಗೆ ಆ ಅನ್ಯ ಮಹಿಳೆ ತನ್ನ ಮಗಳನ್ನು ದೈವ ಬಿಡಿಸಲಿಕ್ಕೆ ಕೇಳಿಕೊಂಡಾಗ ಯೇಸು ಕೂಡ ಏನು ಹೇಳ್ತಾನೆ, ನಾನು ಯಹೂದ್ಯರಿಗೋಸ್ಕರ ಸುವಾರ್ತೆ ಸಾರಲಿಕ್ಕೆ ಕರೆಯಲ್ಪಟ್ಟವನಂತ. ಈ ಚಿಂತನೆ ಇತ್ತು, ಇದೊಂದು ರಹಸ್ಯವಾಗಿ ಉಳಿದಿತ್ತು. ಆದರೆ ಹೊಸ ಒಡಂಬಡಿಕೆ ಬಂದಾಗ ಈ ರಹಸ್ಯ ಪ್ರಕಟವಾಯಿತು ಮತ್ತು ಬಹಳ ಅದ್ಭುತವಾಗಿ ಇದು ಪೌಲನ ಮೂಲಕ ಪ್ರಕಟ ಆಯಿತು. ನಾವು ಇದರ ಒಂದು ಸಣ್ಣ ಭಾಗವಾಗಿ ನಾವು ಪೇತ್ರನಿಗೆ ಕೂಡ ನಾವು ನೋಡ್ತೇವೆ. ಈಗ ಪೇತ್ರನು ಕೂಡ ಅವನಿಗೆ ದರ್ಶನ ಉಂಟಾಯಿತು. ಯಾರು? ಕೊರ್ನೆಲಿಯಸನ ವಿಷಯದಲ್ಲಿ ಪೇತ್ರನಿಗೆ ದರ್ಶನ ಉಂಟಾಯಿತು. ಅದನ್ನು ನಾವು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಏನು? ಕೊರ್ನೆಲಿಯಸನಿಗೆ ದೇವರು, ಅವನ ಅನ್ಯನಾಗಿದ್ದನು, ಅವನಿಗೆ ದೇವರು ಕರೆಯಲ್ಪಟ್ಟಾಗ ಅವನಿಗೆ ಸುವಾರ್ತೆ ಪೇತ್ರನ ಮೂಲಕ ಉಂಟಾಗಬೇಕಿತ್ತು. ಈಗ ಪೇತ್ರನು ಯಹೂದ್ಯರೊಂದಿಗೆ ಇದ್ದನು ವಿನಃ ಅನ್ಯರ ಒಟ್ಟಿಗೆ ಅವನು ಹೋಗ್ತಿರಲಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪೌಲನು ಪೇತ್ರನನ್ನು ಎದುರಿಸಿ ಅಲ್ಲಿ ಹೇಳ್ತಾನೆ, ಈ ಎಲ್ಲ ಸಂಗತಿಗಳು, ತುಂಬ ಸಂಗತಿಗಳು ಇದಕ್ಕೆ ಸಂಬಂಧಪಟ್ಟವಿವೆ. ಆಗ ಪೇತ್ರನಿಗೆ ಒಂದು ಕನಸು ಉಂಟಾಗಿ, ಇದನ್ನು ತಿನ್ನು, ಇಲ್ಲ ಅಶುದ್ಧವಾದದನ್ನು ನಾನು ಮುಟ್ಟಲಾರೆ ಅಂತ ಹೇಳುವಾಗ, ದೇವರು ಸೃಷ್ಟಿ ಮಾಡಿದ್ದನ್ನು ಅಶುದ್ಧ ಎಂದು ಎಣಿಸಬೇಡ ಅಂತ ಉಂಟು. ಅಲ್ಲಿ ಕರೀತಾನೆ 3 ಸಾರಿ ದೇವರು ಅದನ್ನು ಹೇಳ್ತಾನೆ, ಅಂದರೆ ಅನ್ಯರಿಗೆ. ಅದರ ಮೂಲಕ ಏನಾಯಿತು, ಕೊರ್ನೆಲಿಯಸನಿಗೆ ಆತನು ಸುವಾರ್ತೆಯನ್ನು ಸಾರಲು ವ್ಯಕ್ತಿಯನ್ನು ಕಳಿಸಿಕೊಡ್ತೇನೆಂದು ದೇವರು ಅವನಿಗೆ ತಿಳಿಯಪಡಿಸ್ತಾರೆ. ಕೊರ್ನೆಲಿಯನು ಬಂದಾಗ ಅವನ ಬಳಿಗೆ ಹೋಗಿ, ಅವರ ಮನೆಗೆ ಹೋಗಿ ಅವರಿಗೆ ಸುವಾರ್ತೆ ಸಾರ್ತಾನೆ. ಅಲ್ಲಿ ಸುವಾರ್ತೆ ಸಾರುವಾಗ ನೋಡಿ ಅವರು ದೀಕ್ಷಾಸ್ಥಾನ ಹೊಂದುತ್ತಾರೆ ಮತ್ತು ಅವರು ಕೂಡ ಅನ್ಯ ಭಾಷೆಯಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಅನ್ಯ ಭಾಷೆ ಪ್ರಾರಂಭ, ಅವರಲ್ಲಿ ಕೂಡ ಪವಿತ್ರಾತ್ಮನ ಅಭಿಷೇಕ ಉಂಟಾಗ್ತದೆ. ಇದು ಆದಿ ಸಭೆಯಲ್ಲಿ ಮೊದಲ ಸಂಗತಿಗಳಾಗಿವೆ. ಈಗ ಏನಾಯಿತು, ಹಳೆ ಒಡಂಬಡಿಕೆಯಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇರ್ತಿರಲಿಲ್ಲ. ಹೊಸ ಒಡಂಬಡಿಕೆಗೆ ಪೆಂತಕೋಸ್ತ ದಿನದಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮನ ಸುರಿಸಲ್ಪಟ್ಟನು. ಈಗ ಅನ್ಯರು ಆರಿಸಿಕೊಂಡವರ ಅಲ್ಲ ಅಂತ ಚಿಂತನೆ ಇವರಲ್ಲಿ ಗಟ್ಟಿಯಾಗಿರುವುದರಿಂದ ಅವರಿಗೆ ಒಂದು ಕೆಲವು ಕಾರ್ಯಗಳ ಮೂಲಕ ದೇವರಿಗೆ
ಅವರು ಕೂಡ ಅದೇ ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದಾರೆ ಅಂತ ದೃಢಪಡಿಸಬೇಕಿತ್ತು. ಅದಕ್ಕಾಗಿ ಏನಾಯಿತು, ಅದೇ ಕಾರ್ಯಗಳು ಇಲ್ಲಿ ನಡೆದವು. ಅನ್ಯರು ಕೂಡ ಅನ್ಯ ಭಾಷೆಯಿಂದ ಮಾತಾಡಲಿಕ್ಕೆ ದೇವರನ್ನು ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಏನಾಯಿತು, ಪೌಲನಿಗೆ ದೃಢವಾಯಿತು, ದೇವರು ಅನ್ಯರ ಮೇಲೆ ಕೂಡ ತನ್ನ ಆತ್ಮನನ್ನು ಸುರಿಸುತ್ತಾನೆ ಎಂಬ. ನೋಡಿ ಇಲ್ಲಿ ಈ ಸಂಗತಿಗಳ ಮೂಲಕ, ಆದ್ದರಿಂದ ಆ ಕಾಲದಲ್ಲಿ ಅದು ಕೂಡ, ಈಗ ಅದನ್ನೇ ಕೆಲವರು ಏನು ಮಾಡಿಕೊಂಡಿದ್ದಾರೆ, ಅನ್ಯ ಭಾಷೆ ಮಾತಾಡುವಾಗ ಮಾತ್ರ ಪವಿತ್ರಾತ್ಮ ಇದ್ದಾನೆ ಅಂತ ಹೇಳಿ. ಅದಕ್ಕೆ ಮತ್ತು ಅದು ಆದಿಯಲ್ಲಿ ನಡೆಯಬೇಕಾಗಿತ್ತು. ಆ ಸಮಯದಲ್ಲಿ ಜನರಿಗೆ ಅದರ ಪವಿತ್ರಾತ್ಮನು ಬಂದನೆಂಬ, ತಮ್ಮಲ್ಲಿ ಇದ್ದಾನೆ ಎಂಬ ದೃಢಪಡಿಸಬೇಕು. ಯಾಕೆಂದರೆ ಅವರ ಮನಸ್ಸಿನ ಆಲೋಚನೆಯಲ್ಲಿ ಅವರು ಪವಿತ್ರಾತ್ಮನು ನಮ್ಮಲ್ಲಿ ಇಲ್ಲ, ಪವಿತ್ರಾತ್ಮನ ಅಭಿಷೇಕ ನಮಗೆ ಇಲ್ಲ, ಕೆಲವರಿಗೆ ಮಾತ್ರ ಅಂತ ಹೇಳುವ ಚಿಂತನೆಯಲ್ಲಿ ಅವರ ಮನಸ್ಥಿತಿ ಇತ್ತು. ಈಗ ಆ ಮನಸ್ಥಿತಿಯಿಂದ ಅವರು ಹೊರಗೆ ಬರಬೇಕಾದರೆ ದೇವರು ಕೆಲವು ಕಾರ್ಯಗಳನ್ನು ಮಾಡಬೇಕಾಯಿತು, ಕೆಲವು ಸಂಗತಿಗಳು ಅವರಿಗೆ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಮಾಡಬೇಕಾಯಿತು. ಅದಕ್ಕಾಗಿ ಆ ಸಂಗತಿಗಳು ಆವಾಗ ನಡೆದವು. ಈಗ ನಮಗೆ ಪವಿತ್ರಾತ್ಮನಿದೆ ಅಂತ ದೇವರ ವಾಕ್ಯದಲ್ಲಿ ಗಟ್ಟಿಯಾಗಿ ನಾವು ತಿಳ್ಕೊಂಡಿದ್ದೇವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳು ಇರುವುದರಿಂದ ನಮಗೆ ಮನವರಿಕೆ ಆಗಿದೆ, ತಿಳಿತಲ್ಲ. ಆದ್ದರಿಂದ ಅದೇ ಸಂಗತಿಗಳು ಈಗ ನಡೆಯಬೇಕಂತಿಲ್ಲ. ದೇವರು ತನ್ನ ವಾಕ್ಯಗಳನ್ನು ತನ್ನ ಸೇವಕರ ಮೂಲಕ ಕೊಟ್ಟಿದ್ದಾರೆ. ಈಗ ನಾವು ನಮ್ಮ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು ವಿನಃ ನಮ್ಮಲ್ಲಿ ಅದೇ ಕಾರ್ಯ ನಡೆಯಬೇಕಂತ ನಾವು ಒಂದು ಆಲೋಚನೆಯನ್ನಿಟ್ಟುಕೊಳ್ಳುವುದು ತಪ್ಪು. ದೇವರು ಆ ಕಾಲಕ್ಕೆ ಆ ಮನುಷ್ಯರಿಗೆ ಆ ಪ್ರಕಾರ ತನ್ನ ಕಾರ್ಯಗಳನ್ನು ತೋರ್ಪಡಿಸ್ತಾನೆ. ಎಲ್ಲ ಸಮಯದಲ್ಲಿ ಅದೇ ಕಾರ್ಯಗಳನ್ನು ತೋರ್ಪಡಿಸ್ತಾನಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಒಂದೊಂದು ಸಂಗತಿಗಳು, ಒಂದೊಂದು ಯುಗ ಹೇಗಿತ್ತಂತ ಹೇಳಿ. ಒಂದೇ ಕಾಲದಲ್ಲಿ ವಿದ್ಯಾಭ್ಯಾಸ ಇರಲಿಲ್ಲ, ಜನರ ಕೈಯಲ್ಲಿ ವಾಕ್ಯಗಳಿರಲಿಲ್ಲ. ಇವತ್ತು ಏನಾಯಿತು, ಜನರ ಕೈಯಲ್ಲಿ ಪ್ರತಿಯೊಬ್ಬರ ವಾಕ್ಯಗಳಿವೆ. ಆದ್ದರಿಂದ ಏನಾಗ್ತದೆ, ದೇವರು ವಾಕ್ಯದ ಮೂಲಕ ಮಾತಾಡಿ ಜನರಿಂದ ದೇವರ ಅಪೇಕ್ಷೆ ಕೂಡ ಹೆಚ್ಚಾಗಿದೆ, ತಿಳಿತಲ್ಲ. ಯಾಕೆಂದರೆ ಈಗ ಎಲ್ಲ ಮನುಷ್ಯರ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ, ಎಲ್ಲರ ಕೈಯಲ್ಲಿ ವಾಕ್ಯಗಳು ಉಂಟು. ಆದರೆ ನಾವು ವಾಕ್ಯದಲ್ಲಿ ನಡ್ಕೊಳ್ಳಿಕ್ಕೆ, ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಳುವ ನಮ್ಮ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ, ಅದು ಹೆಚ್ಚಲ್ಪಟ್ಟಿದೆ, ತಿಳಿತಲ್ಲ. ದೇವರು ಅನ್ಯಗ್ರಸ್ತನದ ಆ ಸಮಯದ ಆ ಪರಿಸ್ಥಿತಿಗೆ ಅನುಗುಣವಾಗಿ ದೇವರು ಜನರನ್ನು ನಡೆಸಿದ್ದಾನೆ, ತಿಳಿತಲ್ಲ. ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಇಂಥ ಒಂದು ರಹಸ್ಯವಾದ ಸಂಗತಿಗಳು ಪೌಲನ ಮೂಲಕ ಪ್ರಕಟಿಸಲ್ಪಟ್ಟಿತು. ಮೊದಲನೇದು, ಒಬ್ಬ ವ್ಯಕ್ತಿಯು ಯಾರು, ಪೌಲನು. ಯಾಕೆ ಪೌಲನನ್ನು ದೇವರು ಅನ್ಯರ ಸುವಾರ್ತೆಗೆ ಕರೆಯಲ್ಪಟ್ಟದ್ದು? ಪೌಲನನ್ನು ಅನ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ಪೌಲನು ಕರೆಯಲ್ಪಟ್ಟನು. ನೋಡಿ, ಅವನು ಯಹೂದ್ಯನಾಗಿದ್ದನು, ಆದರೂ ಕೂಡ ಅನ್ಯರಲ್ಲಿ ಸುವಾರ್ತೆ ಸಾರಲಿಕ್ಕೆ ಅವನು ಕರೆಯಲ್ಪಟ್ಟನು. ಅವನು ಬಹಳವಾಗಿ ಅನ್ಯರಿಗೆ ಸುವಾರ್ತೆ, ನೋಡಿ ಎಲ್ಲ ಸಭೆಗಳು ನಾವು ನೋಡಿದರೆ ಅನ್ಯರವರು. ಆದ್ದರಿಂದ ಅವರಿಗೆ ಸುವಾರ್ತೆ ಸಾರಲಿಕ್ಕೆ ಒಂದು ರಹಸ್ಯ ಪೌಲನ ಮೂಲಕ ಅಲ್ಲಿ ಬೆಳಕಿಗೆ ಬಂತು. ಮತ್ತು ಅನೇಕ ಸಂಗತಿಗಳು ಪೌಲನು ಮೊದಲು ಹೇಳಿದ ಸಂಗತಿಗಳನ್ನು ಪುನಃ ಪುನಃ ಹೇಳ್ತಾ ಇರ್ತಾನೆ. ಕೆಲವು ಬಹಳ ಅಗತ್ಯವಾದ ಸಂಗತಿಗಳನ್ನು ಒತ್ತಿ ಹೇಳಲಿಕ್ಕೆ ಪೌಲನೇ ಹೇಳ್ತಾನೆ. ಮತ್ತು ಇಲ್ಲಿ ನೋಡಿ, ಪೌಲನು ಇಲ್ಲಿ 5 ವರ್ಷ ಸೆರೆವಾಸದಲ್ಲಿದ್ದನು. ಮತ್ತು ಅವನು ಯಾವತ್ತೂ ಕೂಡ ಈ ಸಂಗತಿಗಳಿಗಾಗಿ ಬೇಸರಗೊಳ್ಳಲಿಲ್ಲ. ಈಗ ನಾವು ಯೋಚಿಸ್ಬೋದು, ದೇವರು ಸೇವೆಗೆ ಕರೆದ ಮೇಲೆ ಅವನು ಸೆರೆಯಲ್ಲಿ ಯಾಕೆ ಇರಬೇಕಿತ್ತು, ಯಾಕೆ ದೇವರು ಸೆರೆವಾಸದಲ್ಲಿ ಬಿಟ್ಟಿರ್ಬೋದು ಅಂತೇಳಿ. ಮೊದಲು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ದೇವರು ನಮ್ಮನ್ನು ಕರೆದು ಆಶೀರ್ವದಿಸಿ ಒಂದು ಕಾರ್ಯಕ್ಕೆ ದೇವರು ನಮ್ಮನ್ನು ನೇಮಕ ಮಾಡಿದ ಮೇಲೆ ದೇವರ ನಡೆಸುವಿಕೆ ಯಾವತ್ತೂ ಸರಿಯಾಗಿರ್ತದೆ. ಅದು ನಮಗೆ ಕಷ್ಟ ನಮಗೆ ಅನಿಸ್ಬೋದು, ಆದರೆ ಆ ಪರಿಸ್ಥಿತಿಯ ಮೂಲಕ ಕೂಡ ಅನೇಕ ದೇವರ ಸಂಗತಿಗಳು ಪ್ರಕಟ ಆಗಲಿಕ್ಕೆ ಅನುಕೂಲ ಆಗ್ತದೆ. ನಮಗೆ ಗೊತ್ತಾಗೋದಿಲ್ಲ. ಈಗ ಏನಾಗ್ತದೆ, ನಾವು ಸೇವೆ ಮಾಡ್ತಾ ಇದ್ದೇವೆ. ಈಗ ಸೇವೆ ಮಾಡುವಾಗ ನಮ್ಮಲ್ಲಿ ಕೆಲವು ಬಲಹೀನತೆಯಿಂದ ನಾವು ಬಿದ್ದು ಹೋಗ್ಬೋದು. ಯಾಕೆ ದೇವರು ಬಿಟ್ಟರೆಂಬ ಪ್ರಶ್ನೆ ಇಲ್ಲ. ಆ ಮೂಲಕ ದೇವರು ಒಂದು ಆಲೋಚನೆ ನಮಗೆ ಕೊಡಬಹುದು, ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಲಿಕ್ಕೆ. ಪ್ರಾರ್ಥನೆ ಇಲ್ಲದಿದ್ದರೆ ನಾವು ಬಲಹೀನತೆಯಲ್ಲಿ ಬಿದ್ದು ಹೋಗಿರ್ಬೋದು. ಇದು ನನ್ನ ಅನುಭವ, ನಾನು ಹೇಳೋದು. ಅದಕ್ಕಾಗಿ ಯಾವುದೇ ಸಂಗತಿಗಳು ಕೆಲವರಿಗೆ ಕಷ್ಟದ ಪರಿಸ್ಥಿತಿ ಬರುವಾಗ ಯಾಕೆ ಕೊಡ್ತಾನೆ ದೇವರು ತನ್ನ ಪ್ರೀತಿ ಮಾಡೋ? ದೇವರು ಇನ್ನೂ ಅವರಿಂದ ಅಪೇಕ್ಷಿಸುತ್ತಾನೆ. ಅದು ಅಪೇಕ್ಷೆ ಯಾವ ರೀತಿಯಲ್ಲಿ ಬೇಕಾದರೆ ಅವರ ವಾಕ್ಯದ ಧ್ಯಾನ ಆಗಿರ್ಬೋದು,
ಅಥವಾ ಪ್ರಾರ್ಥನೆ ಆಗಿರ್ಬೋದು. ಈ ಎಲ್ಲ ಸಂಗತಿಗಳಿಂದ ಮತ್ತೆ ಇತರರಿಗೆ ದೇವರು ಆ ಕಷ್ಟಗಳ ಮೂಲಕ ಇತರರ ಕಷ್ಟಗಳನ್ನು ಅರಿತುಕೊಳ್ಳಲಿಕ್ಕೆ ಕೂಡ ಆಗಿರ್ಬೋದು. ದೇವರು ಯಾವುದೇ ಒಬ್ಬ ತಾನು ಆರಿಸಿಕೊಂಡವನ ಜೀವಿತದಲ್ಲಿ ಯಾವುದೇ ಒಂದು ಯೋಜನೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಆದ್ದರಿಂದ ನೋಡಿ, ಇಲ್ಲಿ ಪೌಲನು ಕೂಡ ಸೆರೆವಾಸದಲ್ಲಿ ಇದ್ದಾಗ ಕೂಡ ಅವನು ಯಾವತ್ತೂ ಬೇಸರಗೊಳ್ಳಲಿಲ್ಲ. ಸೆರೆವಾಸ ಅವನಿಗೆ ಕಠಿಣ ಅಂತ ಅನಿಸ್ಕೊಳ್ಳಿಲ್ಲ. ನೋಡಿ, ಅಲ್ಲಿ ಕೂಡ ಹೇಗೆ ಅದ್ಭುತ ನಡೆಸಿದ್ದು, ಅವರು ಪ್ರಾರ್ಥನೆ ಮಾಡಿದರು, ಹೇಗೆ ಸೆರೆಯ ಕದಗಳು ತಡಲ್ಪಟ್ಟದ್ದು, ಬಿಡುಗಡೆ ಹೊಂದಿತ್ತು, ಎಂಥ ಮಹಿಮೆ ಉಂಟಾಯಿತು. ಒಂದು ವೇಳೆ ಪೌಲನು ಆ ಸೆರೆವಾಸದಲ್ಲಿ ಹೋಗದಿದ್ದರೆ ಈ ಕಾರ್ಯಗಳೇ ನಡೆಯುತ್ತಿರಲಿಲ್ಲ. ಆ ಸೆರೆಮನೆಯ ಯಜಮಾನನು ಮತ್ತು ಅವರ ಕುಟುಂಬದವರು ಕ್ರಿಸ್ತನ ಸುವಾರ್ತೆಯನ್ನು ಸ್ವೀಕರಿಸಲಿಕ್ಕೆ ಅನುಕೂಲ ಆಗ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಂದು ಸಂಗತಿಗಳು, ದೇವರ ಸಂಗತಿಗಳು ಒಂದು ಉದ್ದೇಶದಿಂದ ಇರುತ್ತವೆ. ಆದ್ದರಿಂದ ನಾವು ಕಷ್ಟ ಬಂತು ನಮಗೆ ಯಾಕೆ ಈ ರೀತಿ ಎಂಬ ಪ್ರಶ್ನೆಯನ್ನು ಕೇಳುವುದು ಬಿಟ್ಟು ಬಿಡಬೇಕು. ದೇವರು ಪ್ರತಿಯೊಂದನ್ನು ಒಂದು ಉದ್ದೇಶದಿಂದ ತಮ್ಮನ್ನು ನೆರವೇರಿಸುತ್ತಾನೆ. ನೋಡಿ, ಕಷ್ಟಗಳ ವಿಷಯದಲ್ಲಿ ಕೂಡ ಮಾತಾಡುವಾಗ ದೇವರು ಇಬ್ರಿಯರಿಗೆ ಬರೆದ ಪತ್ರಕ್ಕೆ ನಾನು ಅನೇಕ ಬಾರಿ ಇದನ್ನು ಪ್ರಸ್ತಾಪಿಸ್ತೇನೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಅದು ಇಂಗ್ಲೀಷಲ್ಲಿ ನಿಗ್ಲೆಕ್ಟ್ ಮಾಡಬೇಡ. ಯಾಕೆ ಅಂತ ನಮಗೆ ಅದಕ್ಕೆ ಉತ್ತರ ಬರುವ ತನಕ ನಾವು ದೇವರ ಸನ್ನಿಧಿಯಿಂದ ನಾವು ಬಿಟ್ಟು ಬಿಡಬಾರ್ದು. ಅಷ್ಟು ನಮಗೆ ಸರಿಯಾದ ಉತ್ತರ ಬೇಕು. ಯಾಕೆ ನಾವು ಈ ಸಮಸ್ಯೆ ಬಂತು, ಯಾಕೆ ಈ ಕಷ್ಟಗಳು, ಅಥವಾ ಯಾಕೆ ಈ ಪರಿಸ್ಥಿತಿ, ಏನು ದೇವರ ಉದ್ದೇಶ ಅಂತ ನಾವು ತಿಳ್ಕೊಳ್ಳೋ ತನಕ ನಾವು ಬಿಡಬಾರ್ದು. ಅದು ಬಹಳ ಅಗತ್ಯ. ಯಾಕೆಂದರೆ ದೇವರು ಒಂದು ಉದ್ದೇಶವನ್ನಿಟ್ಟು ಒಂದು ಕಾರ್ಯವನ್ನು ನಮ್ಮ ನಡೆಸ್ತಾನೆ. ಆದ್ದರಿಂದ ಪೌಲನು ಕೂಡ ನೋಡಿ, ಪೌಲನು ಈ ಸೆರೆಯ ಸೇವೆಯನ್ನು ನಿಂತೋಯ್ತಾ? ಸೇವೆ ನಿಂತು ಹೋಗಲಿಲ್ಲ. ಅವನು ಬರೀಲಿಕ್ಕೆ ಪ್ರಾರಂಭ ಮಾಡಿದ. ತಿಳಿತಲ್ಲ, ಪತ್ರಗಳ ಮೂಲಕ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರ್ಥನೆ ಮಾಡಿದ್ದ. ಎಂಥ ಪ್ರಕಟಣೆಗಳು ಉಂಟಾದವು ಅವನಿಗೆ ಸೆರೆವಾಸದಲ್ಲಿ. ಅದಕ್ಕಾಗಿ ಎಫೆಸನ ಒಂದು ಇಡೀ ಪತ್ರಿಕೆಯನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಆತ್ಮಿಕತೆಗೆ ಒಂದು ತತ್ವಜ್ಞಾನದ ಬುನಿಯಾದಿ ಅಥವಾ ಡಾಕ್ಟ್ರಿನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಆ ಬುನಿಯಾದಿ ಮೇಲೆ ಇಡೀ ನಮ್ಮ ನಂಬಿಕೆ ಮತ್ತು ಹೊಸ ಒಡಂಬಡಿಕೆ ಆತ್ಮೀಯ ಸಂಗತಿಗಳು ಕಟ್ಟಲ್ಪಟ್ಟಿವೆ. ಬಹಳ ಅಗತ್ಯವಾಗಿ ಅಂಥ ಒಂದು ಅದ್ಭುತ ಪತ್ರಿಕೆ ಇದಾಗಿದೆ. ಆದ್ದರಿಂದ ಈ ಸಂಗತಿಗಳು ನಡೆದವು, ತಿಳಿತಲ್ಲ. ಮತ್ತು ಅವನು ಸಭೆಗೋಸ್ಕರ ವಿಶೇಷ ಪ್ರಾರ್ಥನೆ ಮಾಡಿದನು. ಇದು ಸಭೆಯ ಅಗತ್ಯ. ಇನ್ನೊಂದು ಬಹಳ ಅಗತ್ಯವಾಗಿ ಅಲ್ಲಿ ಪೌಲನು ಸಭೆಯ ಅಗತ್ಯತೆ ವಿಷಯದಲ್ಲಿ ಮಾತಾಡ್ತಾನೆ. ಈಗ ನಾವು ಸಭೆಯ ಅಗತ್ಯತೆ ಅಂತ ಹೇಳುವಾಗ ನಾವು ಒಂದು ದೊಡ್ಡ ಕಟ್ಟಡ ಕಟ್ಟಿ ಅದರಲ್ಲೇ ಸೇರಿ ಬರುವುದು ಸಭೆ ಆಗುವುದಿಲ್ಲ. ಅದು ಮಾತ್ರ ಸಭೆ ಅಲ್ಲ, ಅದು ಕೂಡ ಒಂದು ರೀತಿಯ ಸಭೆ ಅಂತ. ನಾವು ಎಲ್ಲಿ ಸೇರಿದವರಾಗಲಿ, ಎಲ್ಲಿ ಇರಲಿ, ನಾವು ಕ್ರಿಸ್ತನ ವಾಕ್ಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಕುಟುಂಬವಾಗಿ ನಾವು ಧ್ಯಾನ ಮಾಡಿ ಕೆಲವು ಸಂಗತಿಗಳನ್ನು ನಮಗೆ ದೇವರು ಕರೆದುಕೊಂಡ ಒಂದು ಕುಟುಂಬ ಆಗ್ತೇವೆ. ನಾವು ಎಲ್ಲೇ ಇರಲಿ, ಈಗ ನಮ್ಮಲ್ಲಿ ಕೂಡ ಅಲ್ಲಿ ಎಲ್ಲೆಲ್ಲಿ ದೂರದಲ್ಲಿದ್ದಾರೆ, ಚಿಕ್ಕನರಗುಂದ, ನರಗುಂದ, ನವಲ್ಗುಂದ, ಅಲ್ಲಿ ನಗರಕಟ್ಟೆ, ಸಿಂಗಾಪುರ, ಭರಮಸಾಗರ, ಹುಲಿಕೋಟೆ, ಎಲ್ಲೆಲ್ಲ ಇದ್ದಾರೆ. ಆದರೆ ನಾವು ಒಂದು ನಮ್ಮಲ್ಲಿ ಭಾವೈಕ್ಯತೆ, ಒಂದೇ ಸಭೆಯಾಗಿ ನಾವು ಇದ್ದೇವೆ. ಎಲ್ಲಿ ಇರಲಿ ನಾವು ಒಂದು ಸಭೆಯಾಗಿದ್ದೇವೆ. ಆದ್ದರಿಂದ ನಾವು ಸಭೆಯಾಗಿ ಸೇರಿ ಬರುವುದು ಕೂಡ ಅಗತ್ಯ. ಇಲ್ಲಿ ಬೇಡ, ನಾವು ಭಾನುವಾರ ವಾಕ್ಯ ಕೇಳ್ತೇವೆ, ನಮಗೆ ವಾಕ್ಯ ಬಂದಿದೆ, ಇನ್ನೂ ಯಾಕೆ ನಾವು ತಿಂಗಳಿಗೆ ಒಂದ್ಸಲ ಅಲ್ಲಿ ಯಾಕೆ ಬರ್ತೇವೆ ಕರ್ತನ ಭೋಜನ ಅಥವಾ ಒಂದು ಕುಟುಂಬವಾಗಿ ಸೇರಲಿಕ್ಕೆ? ಅದರ ಘನತೆ ಕೂಡ ನಮಗೆ ಬೇಕು, ಅದು ಅಗತ್ಯ ಬೇಕು. ಅನೇಕರಿಗೆ ಇದು ಭಾಳ ಕ್ಷುಲ್ಲಕವಾಗಿದೆ. ಆದ್ದರಿಂದ ಸಭೆಯಾಗಿ ಸೇರಿ ಬರುವುದನ್ನು ಅನೇಕ ಜನರು ಬಿಡ್ತಾರೆ. ಕನಿಷ್ಠ ನಾವು ಒಂದು ತಿಂಗಳಿಗೆ ಒಂದು ಸಲವ, 2 ತಿಂಗಳಿಗೆ, 1.5 ತಿಂಗಳಿಗೆ ಒಂದು ಸಲ ಬಂದಾಗ ನಾವು ಒಂದು ಕುಟುಂಬವಾಗಿ ಸೇರುವುದು ಕೂಡ ಅಗತ್ಯ ಆಗಿದೆ. ಯಾಕೆಂದರೆ ದೇವರು ಒಂದು ಉದ್ದೇಶವನ್ನಿಟ್ಟು ನಮ್ಮನ್ನು ಎಲ್ಲರನ್ನು ಒಟ್ಟಿಗೆ ತಂದಿದ್ದಾನೆ, ನಮ್ಮನ್ನು ಒಂದು ಸಭೆ ಆಗಿರ್ತಾನೆ. ಈಗ ಸಭೆ ಅಂತ ಹೇಳುವಾಗ ಎಲ್ಲರೂ ಒಂದು ಸಭೆ ಆಗಿದ್ದಾರೆ, ಆದರೆ ನಮ್ಮನ್ನು ಒಂದು ಉದ್ದೇಶ ಇಟ್ಟು ದೇವರು ನಮ್ಮನ್ನು ಒಟ್ಟಿಗೆ ತಂದಿದ್ದಾರೆ. ಈಗ ನಾವು ಸಭೆಯಾಗಿ ಸೇರಿ ಬರುವಾಗ ನಾವು ಒಬ್ಬರನ್ನೊಬ್ಬರ ಪರಿಚಯ ಉಂಟಾಗ್ತೇವೆ. ನೋಡಿ, ಕೆಲವು ವರ್ಷದಲ್ಲಿ 1-2 ಸಲ ನಾವು ಒಟ್ಟಿಗೆ ಸೇರ್ತೀವಿ ಎಲ್ಲರೂ. ಆಗ ನಮಗೆ ಎಲ್ಲೆಲ್ಲಿ ಇದ್ದವರ ಸಂಬಂಧ ಆಗ್ತದೆ, ನಾವು ಒಬ್ಬರನ್ನೊಬ್ಬರು ತಿಳ್ಕೊಳ್ಳುವ ಪರಿಸ್ಥಿತಿ ಉಂಟಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಷ್ಟಗಳಲ್ಲಿ ಇತರರು ಭಾಗಿಯಾಗ್ತಾರೆ. ಏನೋ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಅಂತ
ಹೇಳುವಾಗ, ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಹೇಳುವಾಗ ನಮಗೆಲ್ಲರಿಗೂ ಗೊತ್ತುಂಟು ಈ ವ್ಯಕ್ತಿ ಯಾರು ಅಂತ ಹೇಳಿ. ಇದೆಲ್ಲ ಮತ್ತೆ ನಮ್ಮ ನೋವನ್ನು ನಾವು ಹಂಚಿಕೊಳ್ತೇವೆ. ಮತ್ತು ನಮ್ಮ ಕಷ್ಟಗಳಲ್ಲಿ ಇತರರು ಕೂಡ ಭಾಗಿಯಾಗಿ ಪ್ರಾರ್ಥನೆಯಲ್ಲಿ ಆ ಭಾರವನ್ನು ಅವರು ಹೊತ್ತುಕೊಳ್ತಾರೆ. ಎಲ್ಲ ಸಂಗತಿಗಳು ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿರುವ ಅನೇಕ ಡೌಟ್ಸ್ ಅಂತ ಹೇಳ್ತೇವೆ. ಏನಾದರೂ ಒಂದು ವಿಷಯದಲ್ಲಿ ಇದ್ದರೆ ನಾವು ಒಬ್ಬರನ್ನೊಬ್ಬರು ಮಾತಾಡಿ ನಮಗೆ ಸರಿಪಡಿಸಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲ ಸಂಗತಿಗಳನ್ನು ಕೆಲವರು ಸೇವಕರಲ್ಲಿ ಅನೇಕರು ಮನಬಿಚ್ಚಿ ಹೇಳುವುದಿಲ್ಲ. ಅವರವರು ಹೇಳುವಾಗ ಒಬ್ಬೊಬ್ಬರಿಗೆ ಈ ಎಲ್ಲ ಸಂಗತಿಗಳು ಸಭೆಯಾಗಿ ದೇವರು ಬಹಳ ಅಗತ್ಯ. ಆದ್ದರಿಂದ ಸಭೆಯ ಮಹತ್ವವನ್ನು ಕೂಡ ನಾವು ಕಂಡುಕೊಳ್ಬೇಕು. ನಾವು ವಾಕ್ಯಲ್ಲಿ ಕೇಳ್ತಾ ಇಲ್ಲ, ಆ ವಾಕ್ಯ ನಾವು ಕೇಳಿದ್ದೇವೆ ಅಂತ ಹೇಳಿ ಅಷ್ಟೇ ಸುಮ್ಮನೆ, ಅಥವಾ ಭಾನುವಾರ ಪ್ರಾರ್ಥನೆ ಮಾಡ್ತೇವೆ, ಎಲ್ಲಿಯೋ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಲಿಲ್ಲ. ಒಂದು ಚಿಂತನೆ, ನಾವು ಸಭೆಯಾಗಿ ಸೇರುವುದು ಸಭೆ. ಯಾಕೆಂದರೆ ದೇವರು ಒಂದು ಉದ್ದೇಶ ಇಟ್ಟು ನಮ್ಮನ್ನು ಒಟ್ಟಿಗೆ ತಂದಿದ್ದಾನೆ, ತಿಳಿತಲ್ಲ. ಒಂದು ಸಹಭಾಗಿತ್ವವನ್ನು ನಮ್ಮಲ್ಲಿ ಒಟ್ಟಿಗೆ ಮಾಡಿದ್ದಾನೆ. ಒಂದು ಸಹಭಾಗಿತ್ವದಲ್ಲಿ ನಮ್ಮನ್ನು ಒಟ್ಟಿಗೆ ಸೇರಿಸಿದ್ದಾನೆ. ಆದ್ದರಿಂದ ಸಭೆಯಾಗಿ ನಾವು ಸೇರುವುದು ಕೂಡ ಬಹಳ ಅಗತ್ಯ. ಅದನ್ನು ಕೂಡ ಪೌಲನು ಇಲ್ಲಿ ಪ್ರಸ್ತಾಪಿಸುತ್ತಾನೆ. ಎಲ್ಲ ಸದಸ್ಯರು ಸಭೆಯಾಗಿ ಭಾಗವಹಿಸುವುದು ಬಹಳ ಅಗತ್ಯವಾಗಿದೆ. ಮೊದಲು ಇಲ್ಲಿ ಅನೇಕ ರಹಸ್ಯಗಳಿವೆ. 3 ರಹಸ್ಯಗಳು ಅಗತ್ಯವಾಗಿ ನಾವು ನೋಡೋಣ. ಒಂದು, ಅನ್ಯರು ಕೂಡ ಈ ಕ್ರಿಸ್ತನ ಶರೀರವೆಂಬ ಸಭೆಯಲ್ಲಿ ಪಾಲುಗಾರರಾಗ್ತಾರೆ, ಮೊದಲನೇದಾಗಿ. ಎರಡನೇದಾಗಿ ಈ ಸಭೆಯ ಸದಸ್ಯರಾಗ್ತಾರೆ. ಮೂರನೇದಾಗಿ ಅವರು ಆಶೀರ್ವಾದಗಳಲ್ಲಿ ಭಾಗಿಗಳಾಗ್ತಾರೆ. ಅದನ್ನು ಪೌಲನು ಇದನ್ನು ಪ್ರಸ್ತಾಪಿಸಿದ. ಈ 3 ರಹಸ್ಯ ಸಂಗತಿಗಳು ಇಲ್ಲಿ ಪ್ರಕಟ ಆಗ್ತವೆ. ಯಾಕೆಂದರೆ ಅಷ್ಟರ ತನಕ ಅನ್ಯರು ಏನು ಯೋಚಿಸ್ತಿದ್ದಾರೆ ಅಂದರೆ, ಅಬ್ರಹಾಮನ ಆಶೀರ್ವಾದಗಳಲ್ಲಿ ನಾವು ಭಾಗ್ಯ ಅಲ್ಲ ಅಂತ. ಇಲ್ಲ, ಈ ರಹಸ್ಯವನ್ನು ಪೌಲನು ಇಲ್ಲಿ ಪ್ರಕಟಣೆ ಮಾಡ್ತಾನೆ. ಅದನ್ನು ಅವನಲ್ಲಿ ಒತ್ತಿ ಹೇಳ್ತಾನೆ. ನೋಡಿ, 9, 8, 9 ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಸುವಾರ್ತೆಗೆ ನಾನು ಸೇವಕನು, ನಾನು ಕ್ರಿಸ್ತನ ಅಪ್ರಮೇಯದ ಐಶ್ವರ್ಯದ ವಿಷಯವಾದ ಸಭೆ. ನೋಡಿ, ಅದ್ಭುತವಾದ ಐಶ್ವರ್ಯ ಅಂತ ಹೇಳ್ತಾನೆ ಆ ಸುವಾರ್ತೆ. ಅನ್ಯ ಜನರಿಗೆ ಪ್ರಕಟಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರಿಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸುವವನಾಗಿ ದೇವರು ನಮ್ಮ ಕರ್ತನಾದ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ದೇವರ ಸಾನ್ನಿಧ್ಯದಲ್ಲಿ ಸೇರುವುದಕ್ಕೆ ನಮಗೆ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದ್ದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ, ಇಲ್ಲಿ ಹೇಳ್ತಾನೆ ಅವನು. ಅದು ನೋಡಿ 6ನೇ ವಾಕ್ಯದಿಂದ ನೋಡಿ, ಅಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ಅವು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನಗಳ ಪಾಲುಗಾರರು ಆಗಿದ್ದಾರೆಂಬುದೇ. ನೋಡು, ಇಲ್ಲಿ ಅಂಥ ಪ್ರಕಟಣೆ ಉಂಟಾಗ 3 ರಹಸ್ಯಗಳು. ಒಂದು, ಅನ್ಯರು ಕೂಡ ಸಭೆಯ ಪಾಲುಗಾರರಾಗಿದ್ದಾರೆ. ಎರಡನೇದ್ದು, ಅವರು ಸದಸ್ಯರಾಗಿದ್ದಾರೆ. ಮೂರನೇದ್ದು, ಅಬ್ರಹಾಮನ ಎಲ್ಲ ಆಶೀರ್ವಾದಗಳಲ್ಲಿ ಪಾಲುಗಾರರಾಗಿದ್ದಾರೆ. ಈ ಎಲ್ಲ ಸಂಗತಿಗಳನ್ನು ನಾವು ಇಲ್ಲಿ ನೋಡ್ತೇವೆ. ನಾವು ಗಲಾತ್ಯದವರಿಗೆ ಬರೆದ ಒಂದು ಪತ್ರಿಕೆ ನೋಡಿ, ಅಲ್ಲಿ 3ನೇ ಅಧ್ಯಾಯ 14ನೇ ವಾಕ್ಯ ನಾವು ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರ ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪಗಳೊಂದಿಗಿಂದ ನಮ್ಮನ್ನು ಬಿಡಿಸಿದನು. ನೋಡಿ, ಇಲ್ಲಿ ಪವಿತ್ರ ಆತ್ಮನು ಕೂಡ ಅನ್ಯರಿಗೆ ಕೊಡಲ್ಪಟ್ಟನು. ಹೇಗೆ? ಕ್ರಿಸ್ತನ ಮೂಲಕ, ಕ್ರಿಸ್ತನ ಕ್ರೂಜೆಗೆ ಹಾಕಲ್ಪಡುವ ಮೂಲಕ ಅಂತ ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ. ಅವರಿಗೂ ಕೂಡ ಆ ಆತ್ಮನು ಕೊಡಲ್ಪಟ್ಟನು ನಾವು ನೋಡ್ತೇವೆ. ಬಹಳ ಅಗತ್ಯವಾಗಿ ಪೌಲನ ಬೋಧನೆಯ ಕೇಂದ್ರ ಬಿಂದು ಕ್ರಿಸ್ತನಾಗಿದ್ದನು. ಇದು ಬಹಳ ಅಗತ್ಯ. ಮತ್ತು ನಮಗೆಲ್ಲರಿಗೂ ಆ ಪರಲೋಕದ ಭಾಗ್ಯವನ್ನು ಆತನು ಪ್ರಕಟಪಡಿಸಿದನು.
ಈ ಪರಲೋಕ, ಇದಕ್ಕೆ ಸಂಬಂಧಪಟ್ಟ ಅನೇಕ ಪ್ರಕಟಣೆಗಳು ಪೌಲನ ಮೂಲಕ ಉಂಟಾಯಿತು. ಇದನ್ನು ನಾವು ನೋಡ್ತೀವಿ. ಮತ್ತು ಇನ್ನೊಂದು ಭಾಳ ಅಗತ್ಯವಾಗಿ ಸಂಗತಿ ನಾವು ನೋಡಬೇಕು, ದೇವದೂತರು ದೇವರ ಪ್ರಸನ್ನತೆಯನ್ನು ಸಭೆಯಲ್ಲಿ ಕಾಣಲು ಉತ್ಸುಕರಾಗ್ತಾರೆ. ಅದರಿಂದ ಅನೇಕ ಬಾರಿ ದೇವದೂತರ ಮೂಲಕ ಕೆಲವು ಸಂಗತಿಗಳು ದೇವರು ಸಭೆಯಲ್ಲಿ ಮಾತಾಡ್ತಾರೆ. ಇದನ್ನು ಕೂಡ ನಾವು ನೋಡ್ತೇವೆ. ಆದ್ದರಿಂದ ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಗವಾಗಿ ಪೌಲನು ಆ ಸೆರೆವಾಸದಲ್ಲಿ ಪ್ರಾರ್ಥನೆ ಮಾಡಿದವನಾಗಿ ಸಭೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಮತ್ತು ನೋಡಿ, ಅಲ್ಲಿ ಕೊನೆಯದಾಗಿ ಹೇಳ್ತಾನೆ, ನನ್ನ ಕಷ್ಟಗಳ ನಿಮಿತ್ತ ನೀವು ಯಾರು ಕೂಡ ಬೇಸರಗೊಳ್ಳುವ ಅಗತ್ಯ ಇಲ್ಲ ಅಂತ. ನೋಡಿ, ಅಲ್ಲಿ 13ನೇ, ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಯಾಕೆ ಆ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ ಅಂತ ಹೇಳ್ತಾನೆ. ಆದ್ದರಿಂದ ಪೌಲನಿಗೆ ಆ ಕಷ್ಟಗಳ ವಿಷಯದಲ್ಲಿ ಯಾವ ಚಿಂತೆ ಇರಲಿಲ್ಲ. ಅವನು ಸಭೆಯಲ್ಲಿ ಕೂಡ, ಯಾಕೆ ಈ ಸಂಗತಿಯನ್ನು ಪ್ರಸ್ತಾಪ ಮಾಡ್ತಾನೆಂದರೆ, ಆ ಸಭೆಯಲ್ಲಿ ಕೂಡ ಅವನು ನಾಳೆ ಅವನೇ ಮುಖಂಡನನ್ನು ಒಂದು ಸೆರೆಮನೆಗೆ ಹಾಕಿದಾಗ ಉಳಿದವರು ಗಲಿಬಿಲಿಗೊಳ್ಳಬಾರದು. ಅದಕ್ಕಾಗಿ ಅವರು ಹೇಳ್ತಾನೆ, ಈ ಕಷ್ಟಗಳ ಮೂಲಕ ನಿಮಗೆ ಘನ ಉಂಟಾಗುತ್ತದೆ, ನೀವು ಯಾರು ಹೆದರುವ ಅಗತ್ಯ ಇಲ್ಲ. ದೇವರು ಒಂದು ಉದ್ದೇಶ ಇಟ್ಟು ಕೆಲ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಅಂತ ಹೇಳಿ ತಿಳಿಸುವವನಾಗಿದ್ದಾನೆ. ಆದ್ದರಿಂದ ಈ ಸಭೆಯ ವಿಷಯದ ಒಂದು ರಹಸ್ಯ ಮಿಸ್ಟ್ರಿ ನಾವು ಇಲ್ಲಿ ನೋಡ್ತೇವೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ಸಂಗತಿಗಳನ್ನು ಗಟ್ಟಿಯಾಗಿ ತಿಳ್ಕೊಳ್ಳೋಣ. ಸಭೆಯಾಗಿ ದೇವರು ನಮಗೆ ಒಂದು ಕುಟುಂಬವಾಗಿ ಕರೆಯಲ್ಪಟ್ಟ ಮೇಲೆ ನಾವು ಎಲ್ಲರೂ ಒಂದು ಸಭೆ ಆಗಿದ್ದೇವೆ. ಪ್ರಪಂಚಾದ್ಯಂತ ದೇವರ ಮೇಲೆ ನಂಬಿಕೆ ಇಟ್ಟವರು ಒಂದು ಸಭೆ ಆಗಿದ್ದೇವೆ. ಆದರೂ ಕೂಡ ನಮ್ಮ ಒಂದು ಅನ್ಯೋನ್ಯತೆಯಲ್ಲಿ ದೇವರು ಕರೆಯಲ್ಪಟ್ಟ ಒಂದು ಕುಟುಂಬವನ್ನು ನಾವು ಗಂಭೀರವಾಗಿ ಪರಿಗಣಿಸಿ, ಈ ಕುಟುಂಬದ ಮೂಲಕ ದೇವರು ಮಾಡಲಿಕ್ಕಿರುವ ಕಾರ್ಯಗಳನ್ನು ನಾವು ಯೋಚಿಸಿ ಒಂದು ಕುಟುಂಬವಾಗಿ ಸೇರಿ ಬರುವುದು ಭಾಳ ಅಗತ್ಯವಾಗಿದೆ. ನಮಗೆ ದೇವರು ಅವಕಾಶ ಕೊಟ್ಟ ಸಮಯದಲ್ಲಿ ಆದರೂ ನಾವು ಸೇರಿ ಬರೋಣ. ಮತ್ತು ಈ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಕೂಡ ಭಾಳ ಅಗತ್ಯ. ಈ ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಆತ್ಮಿಕ ಮುಂದಿನ ಸಂಗತಿಗಳನ್ನು ನಡೆಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ